ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಯಾನ್ವಾ ಅಪ್ಲಿಕೇಶನಿಂದ ಹೇಗೆ ಸಿಂಪಲ್ ಆ್ಯನಿಮೇಟೆಡ್ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟು ನಾನು ಕ್ರೋಮ್ ಓಪನ್ ಮಾಡಿ ಇಲ್ಲಿ canva.com ಅಂತ ಸರ್ಚ್ ಮಾಡ್ತಿದ್ದೀನಿ. ಸೊ ನನಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ನಾವು ವಿಡಿಯೋಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ವಿಡಿಯೋಸ್ ಲ್ಯಾಂಡ್ಸ್ಕೇಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಎಲಿಮೆಂಟ್ಸ್ಗೆ ಹೋಗಿ ಸರ್ಚಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ನಿಮ್ಗೆ ಯಾವ ಥರ ಬೇಕು ಆ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಈ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡು ಈ ಪೇಜ್ಗೆ ನಾನು ಫಿಟ್ ಮಾಡ್ತಿದ್ದೀನಿ. ನಾನಿಲ್ಲಿ ಬೇರೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಇದು ನೋಡಿ ಸಬ್ಸ್ಕ್ರಿಪ್ಷನ್ ಇದ್ದರೆ ಮಾತ್ರ ನಾನು ರಿಮೂವ್ ಮಾಡೋಕ್ಕಾಗೋದು ವಾಟರ್ ಮಾರ್ಕ್ಸ್ನ, ಇಲ್ಲಾಂದರೆ ರಿಮೂವ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಯಾವುದು ಫ್ರೀ ಆ್ಯಕ್ಸೆಸ್ ಇದೆ ಅದನ್ನು ಯೂಸ್ ಮಾಡ್ತಿದ್ದೀನಿ. ಈಗ ನಾನು ಗರ್ಲ್ ವಾಕಿಂಗ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಇಲ್ಲಿ ಫಿಲ್ಟರಲ್ಲಿ ನಾನು ಆ್ಯನಿಮೇಟೆಡ್ ಅಂತ ಫಿಲ್ಟರ್ ಹಾಕಿದ್ದೀನಿ. ಇಲ್ಲಿ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಎಕ್ಸಾಕ್ಟ್ ಲೊಕೇಶನ್ ಬೇಕೋ ಅಲ್ಲಿ ಫಿಟ್ ಮಾಡಿ. ಸೊ ನಾನು ಇವ್ರನ್ನ ಇಲ್ಲಿ ಫಿಟ್ ಮಾಡಿ ಈಗ ನಾನು ಆ್ಯನಿಮೇಟ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ರಿಯೇಟ್ ಆ್ಯನ್ ಆ್ಯನಿಮೇಷನ್ ಇದೆಯಲ್ಲ ಅಲ್ಲಿ ನೋಡಿ ಈ ಮೂಮೆಂಟ್ ಹೇಗೆ ಬೇಕು ಆ ಥರ ನಾವು ಮೂಮೆಂಟ್ ಮಾಡ್ಬೋದು. ಸೊ ಈಗ ನಾನು ಅವ್ರನ್ನ ವಾಕ್ ಮಾಡೋ ಥರ ಮೂಮೆಂಟ್ ಮಾಡಿಸ್ತಿದ್ದೀನಿ. ಐ ಆಮ್ ಆ್ಯಡಿಂಗ್ ಒನ್ ಮೋರ್ ಕಲ್. ಇಲ್ಲಿ ನೋಡಿ ಇದು ವಾಟರ್ ಮಾರ್ಕ್ಸ್ ಕಾಣುತ್ತೆ. ಹೇಗಿರುತ್ತೆ ಅಂತ ಎಕ್ಸಾಂಪಲ್ಗೆ ನಾನು ಇವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಯಾವ ಸೈಜ್ ಬೇಕು ಆ ಸೈಜ್ಗೆ ಫಿಟ್ ಮಾಡಿ ಆ್ಯನಿಮೇಟ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಆ್ಯನ್ ಆ್ಯನಿಮೇಷನ್ ಇವ್ರನ್ನೂ ಮೂಮೆಂಟ್ ಮಾಡಿಸ್ತಿದ್ದೀನಿ ವಾಕ್ ಮಾಡೋ ಥರ. ಈಗ ಸರ್ಚ್ ಎಲಿಮೆಂಟ್ಸಲ್ಲಿ ಬರ್ಡ್ಸ್ ಫ್ಲೈಯಿಂಗ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಆ್ಯನಿಮೇಟೆಡ್ ಫಿಲ್ಟರ್ ಹಾಕ್ತೀನಿ. ಇದು ಕೂಡ ವಾಟರ್ ಮಾರ್ಕ್ಸ್ ಇದೆ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿ ಬೇಕಲ್ಲಿ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನಲ್ಲಿ ಫಿಟ್ ಮಾಡಿ. ಸೊ ನಾನು ಇದನ್ನು ಮತ್ತೆ 2-3 ಬರ್ಡ್ ಬೇಕು ನನಗೆ. ಸೊ ಅದಕ್ಕೆ ನಾನು ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ. ಯಾವ ಲೊಕೇಶನ್ ಹೇಗಿರಬೇಕು ಅಂತ ನಾನು ಅರೇಂಜ್ ಮಾಡ್ಕೋತಿದ್ದೀನಿ. ಈಗ ಒಂದೊಂದು ಬರ್ಡ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಆ್ಯನಿಮೇಟ್ ಅಂತ ಮೂಮೆಂಟ್ ಮಾಡಿಸ್ತಿದ್ದೀನಿ. ಈಚ್ ಬರ್ಡ್ಗೂ ನಾನು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಈಗ ಫೈನಲ್ ಔಟ್ಪುಟ್ ಹೇಗಿದೆ ಅಂತ ನೋಡೋಣ. ಇನ್ನೊಂದು ಎಡಿಟ್ ಮಾಡೋಣ. ಲ್ಯಾಂಡ್ಸ್ಕೇಪ್ಗೆ ಹೋಗಿ ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕು ಆ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಸೈಜ್ಗೆ ನೀವು ಫಿಟ್ ಮಾಡ್ಕೊಳ್ಳಿ. ಈಗ ನಾನು ಸ್ನೋಮ್ಯಾನ್ ಸರ್ಚ್ ಮಾಡ್ತೀನಿ. ನಿಮ್ಗೆ ಯಾವ ಥರ ಸೈಜ್ ಓಕೆ ಅನಿಸುತ್ತೆ ಆ ಸೈಜ್ಗೆ ಎಡಿಟ್ ಮಾಡ್ಕೊಳ್ಳಿ. ಯಾವ ಎಕ್ಸಾಕ್ಟ್ ಲೊಕೇಶನಲ್ಲಿ ಇರಬೇಕು ಅದನ್ನೆಲ್ಲ ನೀವು ಎಡಿಟ್ ಮಾಡಿ. ಈಗ ನಾನು ಪ್ಲೇಯಿಂಗ್ ಇನ್ ಸ್ನೋ ಅಂತ ಸರ್ಚ್ ಮಾಡ್ತಿದ್ದೀನಿ. ಸೊ ಇವ್ರನ್ನೂ ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಫಿಟ್ ಮಾಡಿ. ಆ್ಯನಿಮೇಟ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಆ್ಯನ್ ಆ್ಯನಿಮೇಷನ್. ಅವ್ರನ್ನ ನಾನು ಸ್ನೋವಲ್ಲಿ ಆಟಾಡೋ ಥರ ಮೂಮೆಂಟ್ ಮಾಡಿಸ್ತಿದ್ದೀನಿ.
ಸೊ ಇನ್ನೊಂದು ಸ್ವಲ್ಪ ಸ್ನೋಲ್ಲಿ ಆಟಾಡೋರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವನ್ನು ನಮ್ಗೆ ಯಾವ ಸೈಜ್ ಬೇಕಾ ಸೈಜ್ಗೆ ರೀಸೈಜ್ ಮಾಡಿ ನಮ್ಗೆ ಎಕ್ಸಾಕ್ಟ್ ಯಾವ ಲೊಕೇಶನ್ ಬೇಕು ಅಲ್ಲಿಗೆ ಫಿಟ್ ಮಾಡೋಣ. ಸೊ ಇಲ್ಲಿ ಮ್ಯಾಜಿಕ್ ರೆಕಮೆಂಡೇಷನ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಸಿ ಆಲ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸ್ನೋಮ್ಯಾನ್ ಪಕ್ಕ ಕಪಲ್ ಫೋಟೋ ತೊಗೊಳ್ಳೋ ಥರ ಫಿಟ್ ಮಾಡೋಣ. ಇವ್ರನ್ನ ರೀಸೈಜ್ ಮಾಡಿ ಸ್ನೋಮ್ಯಾನ್ ಪಕ್ಕ ಫಿಟ್ ಮಾಡೋಣ. ನಾನು ಮತ್ತೆ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ತಿದ್ದೀನಿ. ಅವ್ರನ್ನೂ ರೀಸೈಜ್ ಮಾಡಿ ನನಗೆ ಎಲ್ಲಿ ಬೇಕಲ್ಲ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ಗೆ ನಾನು ಫಿಟ್ ಮಾಡಿಕೊಂಡು ಇವರು ಸ್ನೋಲ್ಲಿ ಆಟಾಡೋ ಥರ ಮಾಡೋಣ. ಆ್ಯನಿಮೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಆ್ಯನ್ ಆ್ಯನಿಮೇಷನ್. ನಿಮ್ಗೆ ಯಾವ ಥರ ಮೂಮೆಂಟ್ ಬೇಕೋ ಆ ಥರ ಕರ್ಸನ್ ಮೂವ್ ಮಾಡಿ. ಈಗ ಸ್ನೋಫಾಲ್ ಮಾಡೋಣ. ಸರ್ಚಲ್ಲಿ ಸ್ನೋ ಫಾಲಿಂಗ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಇದರಲ್ಲಿ ನಿಮ್ಗೆ ಯಾವ ಆಪ್ಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಇದನ್ನು ಆ ಸೈಜಿಗೆ ಫಿಟ್ ಮಾಡ್ತಿದ್ದೀನಿ, ಸ್ಕ್ರೀನ್ ಸೈಜ್ಗೆ. ಸೊ ಫೈನಲ್ ಔಟ್ಪುಟ್ ಹೀಗಿದೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.